ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು, ನೆನಪಿನ ತಂತ್ರಗಳು. ಪ್ರಸ್ತುತಿ ಶ್ರೀ ರಾಜೇಶ್ ಎನ್ನಾಗುರೆ, ಸಹ ಶಿಕ್ಷಕರು, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಔರಾದ್ ಬಿ, ಕಲಬುರಗಿ, ಉತ್ತರ. ಸೊ ಆತ್ಮೀಯರೇ, ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ವಿಧಗಳು ಪದೇ ಪದೇ ಪರೀಕ್ಷೆಯಲ್ಲಿ ಕೆಲವೊಂದು ಪ್ರಶ್ನೆಗಳು ಕೇಳ್ತಿರ್ತಾರೆ. ಆ ಪರೀಕ್ಷೆ ಸಂಬಂಧಪಟ್ಟಂತಹ ಕೆಲವು ಮಹತ್ವದ ಇಲ್ಲಿ ನೆನಪಿನ ತಂತ್ರಗಳು ಇಲ್ಲಿ ಕೊಡಲಾಗಿದೆ. ಇಲ್ಲಿ ನಿಮೋನಿಕ್ಸ್ ನೆನಪಿನ ತಂತ್ರ ಅಂದರೆ ನೋಡ್ತಾ ಇದ್ದಾರೆ, ಇದರಲ್ಲಿ ವಿಡಿಯೋ ಟೆಲಿಕಾಸ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಕಿಂಗ್ ಆರ್ ಬಾಸ್ ಅಂತಕ್ಕಂಥ ಒಂದು ನೆನಪಿನ ತಂತ್ರ ತಾವು ಕಾಣ್ತಾ ಇದ್ದೀರಿ. ಸೊ ಇದರಲ್ಲಿ ಕಾಣ್ತಾ ಇದ್ದೀರಿ ವಿ ಅಂದರೆ ಇಲ್ಲಿ ವಿದಳನ, ಟೆಲಿಕಾಸ್ಟಿಂಗ್ ಟಿ ಅಂದರೆ ಇಲ್ಲಿ ತುಂಡರಿಕೆ, ಪಿ ಅಂದರೆ ಪುನರುತ್ಪಾದನೆ, ಎಂ ಅಂದರೆ ಮೊಗ್ಗುವಿಕೆ, ಕೆ ಅಂದರೆ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ವಿಧ, ಬಿ ಅಂದರೆ ಬೀಜಗಳ ಉತ್ಪಾದನೆ ಅಂತಕ್ಕಂಥ ಒಂದು ನೆನಪಿನ ತಂತ್ರ ಇದಾಗಿರ್ತದೆ. ವಿದ್ಯಾರ್ಥಿಗಳು ಈ ಒಂದು ತಂತ್ರವನ್ನು ತಾವು ನೆನಪಿಡಬೇಕು. ತಾವು ನೆನಪಿಟ್ಟರೆ ಯಾವುದೇ ವಿಧವಾದ ಅಲೈಂಗಿಕ ಸಂತಾನ ಕ್ರಿಯೆಯನ್ನು ಈ ಒಂದು ನೆನಪಿನ ತಂತ್ರದಿಂದ ತಾವು ಸುಲಭವಾಗಿ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರ ಕೊಡ್ಬೋದಾಗಿದೆ. ಹೀಗಾಗಿ ಈ ನೆನಪಿನ ತಂತ್ರ ಭಾಳ ಸುಲಭವಾಗಿದೆ. ತಾವು ನೆನಪಿಟ್ಟುಕೊಂಡು ಎಕ್ಸಾಮ್ನಲ್ಲಿ ಈ ಪ್ರಶ್ನೆಗೆ ಉತ್ತರ ಬರೀಬೇಕು. ಸೊ ಇದರಲ್ಲಿ ವಿದಳನ ಸಾಮಾನ್ಯವಾಗಿ ಏಕಕೋಶ ಜೀವಿಗಳಲ್ಲಿ ಕಂಡುಬರುತ್ತದೆ. ವಿದಳನದಲ್ಲಿ ದ್ವಿವಿದಳನ ಮತ್ತು ಬಹುವಿದಳನ ಅಂತ ನಾವು ಕಾಣ್ತೇವೆ. ಸೊ ಒಂದನೇ ಚಿತ್ರ ತಾವು ಕಾಣ್ತಾ ಇದ್ದೀರಿ, ಅಮೀಬಾದಲ್ಲಿ ಕಾಣ್ತಕ್ಕಂಥ ಈ ವಿದಳನ ತಾವು ಕಾಣ್ತಾ ಇದ್ದೀರಿ. ಸೊ ಎರಡನೇ ಚಿತ್ರ ತಾವು ಕಾಣ್ತಾ ಇದ್ದೀರಿ, ಇದು ಪ್ಲಾಸ್ಮೋಡಿಯಂ ಐವೆಕ್ಸ್ ಅಂತಕ್ಕಂಥ ಒಂದು ಜೀವಿಯ ಬಹುವಿದಳನ ತಾವು ಕಾಣ್ತಾ ಇದ್ದೀರಿ. ಹೀಗಾಗಿ ಪರೀಕ್ಷೆಯಲ್ಲಿ ಚಿತ್ರಗಳು ಕೇಳಬಹುದು. ಆ ಚಿತ್ರಗಳನ್ನು ತಾವು ಸ್ಪಷ್ಟವಾಗಿ ತಿಳಿದುಕೊಂಡು ಉತ್ತರ ಕೊಡಬೇಕು. ತುಂಡರಿಕೆ, ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ನಂತರ ಪ್ರತಿಯೊಂದು ತುಂಡು ಕೂಡ ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಉದಾಹರಣೆಗೆ ನೋಡ್ತಾ ಇದ್ದೀರಿ ಸ್ಪೈರೋಗೆರದ ಫ್ರಾಗ್ಮೆಂಟೇಷನ್ ಇನ್ ಸ್ಪೈರೋಗೆರ. ಸೊ ಆ ಒಂದು ಚಿಕ್ಕದಾದ ಒಂದು ತುಂಡು ವಿಭಜನೆಯಾಗಿ ಮತ್ತೊಂದು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಪುನರುತ್ಪಾದನೆ ಇದರಲ್ಲಿ ನೋಡ್ತಾ ಇದ್ದಾರೆ, ಪ್ಲಾನೆರಿ ಅಂತಕ್ಕಂಥ ಜೀವಿಯಲ್ಲಿ ದೇಹದ ಭಾಗಗಳು ತುಂಡಾದಾಗ ಪ್ರತಿಯೊಂದು ಭಾಗವೂ ಕೂಡ ಹೊಸ ಜೀವಿಯಾಗಿ ಅಲ್ಲಿ ಬೆಳೀತಾ ಇದೆ. ಸೊ ಇದೊಂದು ಉತ್ತಮವಾದ ಉದಾಹರಣೆ ಪ್ಲಾನೆರಿಯಾ. ಮೊಗ್ಗುವಿಕೆ ಉದಾಹರಣೆ ನೋಡಿದಾಗ ಪುನರಾವರ್ತಕ ಕೋಶ ವಿಭಜನೆಯಿಂದ ಬಾಹ್ಯವಾಗಿ ಮೊಗ್ಗು ಬೆಳೆಯುತ್ತದೆ. ಈ ಮೊಗ್ಗು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಉದಾಹರಣೆಗೆ ನೋಡ್ತಾ ಇದ್ದೀರಿ ಹೈಡ್ರಾ, ಚಿತ್ರದಲ್ಲಿ ಕಾಣ್ತಾ ಇದ್ದೀರಿ ರೀಜನರೇಷನ್ ಇನ್ ಹೈಡ್ರಾ ಅಂತ ತಾವು ಕಾಣ್ತಾ ಇದ್ದೀರಿ. ಟೆಂಟಕಲ್ಸ್ ಬಡ್ ಇನ್ ಫಾರ್ಮ್ಡ್ ಅಂತ ಇದೆ ನ್ಯೂ ಹೈಡ್ರಾ. ಸೊ ನ್ಯೂ ಹೈಡ್ರಾ ಅಂತಕ್ಕಂಥದ್ದು ಸಪ್ರೇಟ್ ಆಗಿದೆ ತಾಯಿಯ ಒಂದು ಮಾತೃ ದೇಹದಿಂದ ಮೊಗ್ಗುವಿಕೆ. ನಂತರ ಕಾಯಜ ರೀತಿ ಸಂತಾನೋತ್ಪತ್ತಿ ಕ್ರಿಯೆ ಅಂತಂದರೆ ಸಸ್ಯಗಳ ಭಾಗಗಳಾದ ಕಾಂಡ, ಎಲೆ, ಬೇರು ಹೊಸ ಜೀವಿಯಾಗಿ ಬೆಳೆಯುತ್ತದೆ. ಬೇರುಗಳಿಂದ ಬೆಳೆಯುವ ಸಸ್ಯಗಳು ಸೊ ಗೆಣಸು, ಕಾಂಡುಗಳಿಂದ ಬೆಳೆಯುವ ಸಸ್ಯಗಳು ಅಂದರೆ ಗುಲಾಬಿ, ಎಲೆಗಳಿಂದ ಬೆಳೆಯುವ ಸಸ್ಯಗಳು ಅಂದರೆ ಈ ಬ್ರಯೋಫಿಲಮ್ ಅಂತ ಸಸ್ಯ ತಾವು ಕಾಣ್ತಾ ಇದ್ದೀರಿ ಚಿತ್ರದಲ್ಲಿ. ಬೀಜಗಳ ಉತ್ಪಾದನೆ ಅಂದರೆ ಉದಾಹರಣೆಗೆ ನೋಡಿದಾಗ ಶಿಲೀಂಧ್ರಗಳು ಚಿಕ್ಕ ಚಿಕ್ಕ ಬೀಜಕಗಳ ಉತ್ಪಾದನೆಯನ್ನು ಅಲ್ಲಿ ಮಾಡ್ತವೆ. ಈ ಬೀಜಕಗಳು ಹೊಸ ಜೀವಿಯಾಗಿ ಬೆಳೆಯುತ್ತವೆ. ಸೊ ನೋಡ್ತಾ ಇದ್ದೀರಿ ರೈಜೋಪಸ್ ಅಂತ ಚಿತ್ರ ತಾವು ಕಾಣ್ತಾ ಇದ್ದೀರಿ. ಅದರಲ್ಲಿ ಸ್ಪೋರ್ಸ್ ತಾವು ಕಾಣ್ತಾ ಇದ್ದೀರಿ, ಸ್ಪೆರಂಜಿಫೋರ್ ಹೈಫಾ ರೈಜೋರ್ಸ್ ಅಂತ ತಾವು ಕಾಣ್ತಾ ಇದ್ದೀರಿ. ಸೊ ಈ ಬ್ರೆಡ್ ಮೋಲ್ಡಲ್ಲಿ ಈ ಜೀವಿಗಳು ಕಂಡು ಬರ್ತವೆ. ಸೊ ಈ ಥರ ಸುಲಭವಾಗಿ ತಾವು ನೆನಪಿನ ತಂತ್ರವನ್ನು ನೆನಪಿಡಬಹುದು. ಧನ್ಯವಾದಗಳು. ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯರೇ. ಧನ್ಯವಾದಗಳು. ಶುಭ ದಿನ. ಗುಡ್ ಡೇ.